ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಈಗಾಗಲೇ ಪಿತೃಪಕ್ಷವು ಪ್ರಾರಂಭವಾಗಿದೆ. ಎಲ್ಲರಿಗೂ ಕೂಡ ಗೊತ್ತಾಯಿದೆ. ಒಟ್ಟು 15 ದಿನಗಳ ಕಾಲ ಈ ಪಿತೃಪಕ್ಷ ಅನ್ನೋದು ಇರುತ್ತದೆ. ಸೆಪ್ಟೆಂಬರ್ 7ನೇ ತಾರೀಕಿನಿಂದ ಪಿತೃಪಕ್ಷವು ಪ್ರಾರಂಭವಾಗಿ ಸೆಪ್ಟೆಂಬರ್ 21ನೇ ತಾರೀಕಿಗೆ ಪಿತೃಪಕ್ಷವು ಅಂತ್ಯವಾಗುತ್ತದೆ. ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಹಿರಿಯರ ಪೂರ್ವಜರ ಪೂಜೆಯನ್ನು ಮಾಡಲಾಗುತ್ತದೆ. ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವುದರ ಜೊತೆಗೆ ತರ್ಪಣವನ್ನು ನೀಡಿ ಆ ದಿನ ದಾನವನ್ನು ಕೂಡ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆಂತೆ. ಹಾಗೆಯೇ ಪೂರ್ವಜರ ಆತ್ಮ ಅನ್ನೋದು ತೃಪ್ತಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿಯೇ ಈ ಪಿತೃಪಕ್ಷದಲ್ಲಿ ದಾನವನ್ನು ಕೂಡ ಮಾಡಬೇಕು. ಯಾವೆಲ್ಲ ದಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು, ಯಾವ ದಾನ ತುಂಬಾ ಶ್ರೇಷ್ಠ ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಜೊತೆಗೆ ಪಿತೃಪಕ್ಷದಲ್ಲೂ ಕೂಡ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಮಾಡಿದರೆ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಹಾಗಾದರೆ ಯಾವ ತಪ್ಪುಗಳನ್ನು ಈ ಪಿತೃಪಕ್ಷದಲ್ಲಿ ಮಾಡಲೇಬಾರದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇವರ ಕೆಲಸಕ್ಕಿಂತ ಪಿತೃಪೂಜೆ ಹೆಚ್ಚು ಫಲಪ್ರದವಾಗಿರುತ್ತದಂತೆ. ಅಂದರೆ ಹೆಚ್ಚು ಶುಭ ಫಲಗಳನ್ನು ಅದು ತಂದು ಕೊಡುತ್ತದಂತೆ. ಹಾಗಾಗಿ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆ ಮಾಡಿದರೆ, ಅವರ ಆಶೀರ್ವಾದವನ್ನು ಪಡೆದುಕೊಂಡರೆ ಮನೆಯಲ್ಲಿ ಆರೋಗ್ಯ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತದೆ. ಮನೆಯೂ ಕೂಡ ಸಮೃದ್ಧಿಯಾಗಿ ಇರುತ್ತದೆ. ಹಾಗೆಯೇ ಹಿರಿಯರ ಆತ್ಮಗಳು ಕೂಡ ಸಂತೃಪ್ತವಾದಾಗ ಕುಟುಂಬದ ಸದಸ್ಯರು, ಮಕ್ಕಳು, ಮೊಮ್ಮಕ್ಕಳು ಕೂಡ ಸಂತೋಷದಿಂದ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆಗಳು ಇಲ್ಲದೆ, ತೊಂದರೆ ಇಲ್ಲದೆ ಇರಬಹುದು. ಈ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಭೂಮಿಗೆ ಬರುತ್ತಾರೆ ಅನ್ನುವ ಒಂದು ನಂಬಿಕೆ. ಹಾಗಾಗಿನೇ ಈ ಪಿತೃಪಕ್ಷದ ಒಟ್ಟು 15 ದಿನಗಳ ಕಾಲದ ಸಮಯದಲ್ಲಿ ಅವರಿಗೆ ಶ್ರಾದ್ದವನ್ನು ಮಾಡುವುದು, ಪಿಂಡದಾನ ಮಾಡುವುದು ಮತ್ತು ಅವರ ಪೂಜೆಯನ್ನು ಮಾಡಿದರೆ ಅವರ ಆತ್ಮ ತೃಪ್ತರಾಗಿ ನಮ್ಮನ್ನು ಆಶೀರ್ವಾದವನ್ನು ಮಾಡ್ತಾರೆ. ಅವರಿಗೆ ಸರಿಯಾಗಿ ಪೂಜೆ, ಶ್ರಾದ್ದ ಮಾಡದಿದ್ದರೆ ಅವರು ಕೋಪಗೊಂಡು ಶಾಪವನ್ನು ನೀಡುತ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಸತ್ತಂತಹ ಹಿರಿಯರ ಮರಣದ ದಿನ ಪೂಜೆಯನ್ನು ಮಾಡಿ, ಇಲ್ಲಾಂದರೆ ಮರಣದ ದಿನ ಗೊತ್ತಿಲ್ಲದಿದ್ದರೆ ಈ ಪಿತೃಪಕ್ಷವು ಪಿತೃಗಳ ಪೂಜೆಗೆ ಅಂತಲೇ ಒಂದು ಶುಭವಾದ ಸಮಯ. ಹಾಗಾಗಿ ಈ 15 ದಿನಗಳ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಮರೆಯದೆ ಅವರ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಎಂದು ಈ ಪಿತೃಪಕ್ಷದಲ್ಲಿ ಕೊನೆಯ ದಿನದಂದು ಅಮಾವಾಸ್ಯೆ ಬರುತ್ತೆ. ಅದನ್ನು ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ. ಆ ಮಹಾಲಯ ಅಮಾವಾಸ್ಯೆ ದಿನದಂದು ಹಿರಿಯರ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ. ಇನ್ನು ಈ ಪಿತೃಪಕ್ಷದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿದು ನಂತರ ದಾನದ ಬಗ್ಗೆ ತಿಳಿದುಕೊಳ್ಳೋಣ. 15 ದಿನಗಳ ಕಾಲ ಇರುವಂಥ ಈ ಪಿತೃಪಕ್ಷದ ಸಮಯದಲ್ಲಿ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡಬಾರ್ದು. ಮದುವೆ ಆಗಿರ್ಬೋದು, ನಾಮಕರಣ, ಗೃಹ ಪ್ರವೇಶ, ಹೀಗೆ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಹಾಗೆಯೇ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಪಿತೃಪಕ್ಷದ ಸಮಯದಲ್ಲಿ ಶುಭ ಕೆಲಸಗಳನ್ನು ಕೂಡ ಪ್ರಾರಂಭವನ್ನು ಮಾಡಬಾರ್ದು. ಹಾಗೆಯೇ ಹೊಸ ವಸ್ತುಗಳನ್ನು ಕೂಡ ಖರೀದಿ ಮಾಡಿ ಮನೆಗೆ ಈ ಪಿತೃಪಕ್ಷದಲ್ಲಿ ತರಬಾರದು. ಹೊಸ ವಸ್ತುಗಳ ಖರೀದಿಗೆ ಒಂದು ನಿಷಿದ್ಧವಾದ ಕಾಲವೇ ಈ ಪಿತೃಪಕ್ಷ. ಜೊತೆಗೆ ನಾವು ಹಿರಿಯರ ಪೂಜೆಯನ್ನು ಮಾಡಬೇಕಾದ್ರೆ ಅವರಿಗೆ ಇಷ್ಟವಾಗುವಂಥ ಅಡುಗೆಗಳನ್ನು ಮಾಡಿ, ಸಿಹಿ ತಿಂಡಿಗಳನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ತೀವಿ. ಹಾಗೆ ಹಿರಿಯರಿಗೆ ಅರ್ಪಿಸುವಂತಹ ಅಡುಗೆಯನ್ನು ಮಾಡಬೇಕಾದ್ರೆ ಅಂತಹ ಅಡುಗೆಯನ್ನು ಕಬ್ಬಿಣದ ಪಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡಲೇಬಾರದು. ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದಂತಹ ಅಡುಗೆಯನ್ನು ಹಿರಿಯರಿಗೆ ಅರ್ಪಿಸಬಾರದು. ಇನ್ನು ಪಿತೃಪಕ್ಷದಲ್ಲೂ ಕೂಡ ಯಾರ ಮನೆಯಲ್ಲೂ ಕೂಡ ಊಟವನ್ನು ಮಾಡಬೇಡಿ. ಅಂದರೆ ಬೇರೆಯವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಊಟವನ್ನು ಮಾಡಬೇಡಿ. ಅವರು ಎಷ್ಟೇ ಒತ್ತಾಯ ಮಾಡಿ ಕರೆದರೂ ಕೂಡ ಬೇರೆಯವರ ಮನೆಯಲ್ಲಿ ಪಿತೃಪಕ್ಷದ 15 ದಿನಗಳ ಕಾಲ ಊಟವನ್ನು ಮಾಡಬಾರದು. ವೀಳ್ಯದೆಲೆಯನ್ನು ಕೂಡ ಈ ಪಿತೃಪಕ್ಷದಲ್ಲಿ ತಿನ್ನಬಾರದು ಅಂತ ಹೇಳ್ತಾರೆ. ಪಿತೃಪಕ್ಷದಲ್ಲಿ ಮಾಡಬಹುದಾದ ದಾನಗಳ ಬಗ್ಗೆ ಈಗ ತಿಳಿಯೋಣ. ಈ ಪಿತೃಪಕ್ಷದಲ್ಲಿ ಪಿತೃಗಳ ತೃಪ್ತಿಗಾಗಿ ಶುಭ ಫಲಗಳನ್ನು ಪಡೆಯಲು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದಾದರೆ, ಮುಖ್ಯವಾಗಿ ಗೋದಾನ, ಹಾಗೆಯೇ ಭೂಮಿ ದಾನ, ಹಾಗೆಯೇ ಬೆಳ್ಳಿ ದಾನವನ್ನು ಮಾಡುವುದು ತುಂಬ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ ಕೂಡ ಬೆಳ್ಳಿ, ಭೂಮಿ ಮತ್ತು ಗೋದಾನವನ್ನು ಮಾಡೋದಕ್ಕೆ ಆಗಲ್ಲ. ಅಂಥವರು ಈ ಸರಳವಾಗಿರುವಂತಹ ಈ ಕಡಿಮೆ ಬೆಲೆಯ ವಸ್ತುಗಳನ್ನು ಕೂಡ ದಾನ ಮಾಡಬಹುದು. ಅವು ಕೂಡ ತುಂಬಾ ಶ್ರೇಷ್ಠವಾದವು. ಮೊದಲಿಗೆ ಕಪ್ಪು ಎಳ್ಳನ್ನು ಈ ಪಿತೃಪಕ್ಷದಲ್ಲಿ ದಾನ ಮಾಡುವುದು ತುಂಬಾ ಒಳ್ಳೆಯದು. ಪಿತೃಗಳಿಗೆ ತರ್ಪಣ ಕೊಡೋದಕ್ಕೂ ಕೂಡ ನಾವು ಕಪ್ಪು ಎಳ್ಳನ್ನು ಬಳಸ್ತೀವಿ. ಹಾಗೆಯೇ ಈ ಪಕ್ಷದಲ್ಲಿ ಅಂದರೆ ಈ ಪಿತೃಪಕ್ಷದಲ್ಲಿ ಅರಳಿ ಮರದ ಬುಡಕ್ಕೆ ನಾವು ಕಪ್ಪು ಎಳ್ಳನ್ನು ಹಾಕಿ ಬಂದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಮಹತ್ವವಿರುವ ಈ ಕಪ್ಪು ಎಳ್ಳನ್ನು ಪಿತೃಪಕ್ಷದಲ್ಲಿ ದಾನ ಮಾಡುವುದು ತುಂಬಾ ಒಳ್ಳೆಯದು. ಜೊತೆಗೆ ತುಪ್ಪವನ್ನು ಕೂಡ ಈ ಪಿತೃಪಕ್ಷದಲ್ಲಿ ದಾನವನ್ನು ಮಾಡ್ಬೋದು. ಹಾಗೆಯೇ ಅನ್ನದಾನವನ್ನು ಮಾಡ್ಬೋದು, ವಸ್ತ್ರದಾನವನ್ನು ಮಾಡ್ಬೋದು, ಚಪ್ಪಲಿಯನ್ನು ದಾನ ಮಾಡ್ಬೋದು. ಹಾಗೆಯೇ ಛತ್ರಿ ದಾನ ಅಂತ ಹೇಳ್ತಾರೆ. ಅಂದರೆ ಕೊಡೆಗಳನ್ನು ಕೂಡ ದಾನವನ್ನು ಕೊಡ್ಬೋದು. ಉಪ್ಪನ್ನು ದಾನ ಮಾಡ್ಬೋದು. ಜೊತೆಗೆ ಬೆಲ್ಲವನ್ನು ಕೂಡ ದಾನವನ್ನು ಮಾಡ್ಬೋದು. ಈ ಬೆಳ್ಳಿ, ಭೂಮಿ ಮತ್ತು ಹಸುವಿನ ದಾನವನ್ನು ಮಾಡೋದಕ್ಕಾಗಲ್ಲ ಅನ್ನುವವರು ಕಪ್ಪು ಎಳ್ಳು, ತುಪ್ಪ, ಹಾಗೆಯೇ ಬೆಲ್ಲ, ಉಪ್ಪು, ವಸ್ತ್ರ, ಅನ್ನದಾನ, ಹಾಗೆಯೇ ಚಪ್ಪಲಿ, ಜೊತೆಗೆ ಛತ್ರಿ ಇವುಗಳನ್ನು ಕೂಡ ದಾನವನ್ನು ಮಾಡುವುದು ತುಂಬಾ ಒಳ್ಳೆಯದು. ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಹಿರಿಯರ ಆತ್ಮವು ಕೂಡ ತೃಪ್ತಿಯಾಗಿರುತ್ತದೆ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.